ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೆಕ್ಸ್ ಯೂಟ್ಯೂಬ್ ಚಾನಲ್. ನಿಮ್ಮೊಂದು ಮೊಬೈಲ್ ಏನಾದರೂ ಸ್ಲೋ ಆಗಿದ್ದರೆ, ಹ್ಯಾಂಗ್ ಆಗ್ತಿದ್ರೆ, ಅಪ್ಲಿಕೇಶನ್ಸ್ ಲೋಡ್ ಆಗ್ತಿಲ್ಲ ಅಂತಂದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೀವು ನೋಡಲೇಬೇಕಾಗುತ್ತೆ. ಏನಕ್ಕೆಂದರೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಯಾವ ರೀತಿಯಾಗಿ ನಿಮ್ಮೊಂದು ಮೊಬೈಲನ್ನು ಫಾಸ್ಟ್ ಮಾಡೋದಕ್ಕೆ ಇರುವಂಥ ಟಿಪ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟರೆ ಒಂದು ವಿಡಿಯೋಗೆ ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಮೊದಲು ನೀವೇನು ಮಾಡಬೇಕಂದ್ರೆ, ಫಸ್ಟ್ ಒಂದು ಅಪ್ಲಿಕೇಶನ್ನ ಕ್ಯಾಶೆ ಫೈಲ್ನ ಡಿಲೀಟ್ ಮಾಡಬೇಕಾಗತ್ತೆ, ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಸೆಟ್ಟಿಂಗ್ಸ್ನ ಓಪನ್ ಮಾಡ್ತೀನಿ. ನೀವು ಕೂಡ ನಿಮ್ಮ ಒಂದು ಮೊಬೈಲಲ್ಲಿ ಸೆಟ್ಟಿಂಗ್ನ ಓಪನ್ ಮಾಡಿ. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ಇಲ್ಲಿ ಹಾಗೆ ಕೆಳಗೆ ಬಂದರೆ ನೀವು ಆ್ಯಪ್ ಮ್ಯಾನೇಜರ್ಗೆ ಹೋಗಬೇಕಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ನನ್ನೊಂದು ಸೆಟ್ಟಿಂಗ್ನಲ್ಲಿ ಮೋರ್ ಸೆಟ್ಟಿಂಗ್ಸ್ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಆ್ಯಪ್ ಮ್ಯಾನೇಜರ್ ಅಂತ ಇದೆ, ನೀವು ನೋಡ್ತಾ ಇರ್ಬೋದು ಸೆಕೆಂಡ್ ಆಪ್ಷನ್. ಸೊ ಆ್ಯಪ್ ಮ್ಯಾನೇಜರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಿಮಗೆ ಅಪ್ಲಿಕೇಶನ್ಸ್ಗಳ ಲಿಸ್ಟ್ ಬರುತ್ತೆ. ನಿಮ್ಮೊಂದು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿರುವಂಥ ಅಪ್ಲಿಕೇಶನ್ಸ್ ಲಿಸ್ಟ್ ಇಲ್ಲಿ ಇರುತ್ತೆ. ಸೊ ನಾನು ಇವಾಗ ಫಸ್ಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಸ್ಟೋರೇಜ್ ಕಾಣ್ತಾ ಇದೆ ಇಲ್ಲಿ ಫಸ್ಟ್. ಇಲ್ಲಿ 368 MB ಹ್ಯಾವ್ ಬೀನ್ ಯೂಸ್ಡ್ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕ್ಯಾಶೆ ಅಂತ ಇದೆ. ಸೊ ಇದನ್ನು ಕ್ಲಿಯರ್ ಕ್ಯಾಶೆ ಅಂತ ಒಂದು ಆಪ್ಷನ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಇದನ್ನು ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಏನಕ್ಕೆಂದರೆ ಟೆಂಪರರಿ ಫೈಲ್ಸು ನಿಮ್ಮೊಂದು ಅಪ್ಲಿಕೇಶನ್ನಿಂದ ನಿಮ್ಮೊಂದು ಮೊಬೈಲ್ ಲೋಕಲಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಅದನ್ನು ಕ್ಲಿಯರ್ ಮಾಡಿದ್ರೆ ಆ ಒಂದು ಲೋಡ್ ಕಮ್ಮಿ ಆಗುತ್ತೆ ನಿಮ್ಮ ಒಂದು ಮೊಬೈಲ್ ಸ್ಟೋರೇಜ್ ಮೇಲೆ. ಸೊ ಅದಕ್ಕೋಸ್ಕರ ಇದನ್ನು ಕ್ಲಿಯರ್ ಕ್ಯಾಶೆ ಅಂತ ಇದೆ, ಇದನ್ನು ಕ್ಲಿಯರ್ ಮಾಡಬೇಕಾಗತ್ತೆ ನಿಮ್ಮೊಂದು ಮೊಬೈಲ್ನಲ್ಲಿ. ಇವಾಗ ನಾನು ಕ್ಲಿಯರ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು ಕ್ಯಾಶಲ್ಲಿ 0B ಅಂತ ತೋರಿಸ್ತಿದೆ, 0 ಬೈಟ್ಸ್ ಅಂತ. ಸೊ ಇವಾಗ ಅದು ಕ್ಲಿಯರ್ ಆಗಿದೆ. ಇದೇ ರೀತಿಯಾಗಿ ನೀವು ಅಪ್ಲಿಕೇಶನ್ಗಳ ಕ್ಯಾಶೆಯನ್ನು ಡಿಲೀಟ್ ಮಾಡಿದ್ರೆ ನಿಮ್ಮೊಂದು ಮೊಬೈಲ್ ಫಾಸ್ಟ್ ಆಗುತ್ತೆ. ಹಾಯ್ ಗೈಸ್, ಇವಾಗ ನಾವು ಸೆಕೆಂಡ್ ಟ್ರಿಕ್ಸ್ನ ನೋಡೋಣ. ನೆಕ್ಸ್ಟು ಸೆಟ್ಟಿಂಗ್ನ ಓಪನ್ ಮಾಡಿ. ಎಗೇನ್ ಸೆಟ್ಟಿಂಗ್ಸ್ನಲ್ಲಿ ನೀವು ಏನು ಮಾಡಬೇಕಂದ್ರೆ ಮತ್ತೆ ಆ್ಯಪ್ಸ್ ಮ್ಯಾನೇಜರ್ಗೆ ಹೋಗಬೇಕಾಗತ್ತೆ. ನಾನಿವಾಗ ಮೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಆ್ಯಪ್ಸ್ ಮ್ಯಾನೇಜರ್ ಅಂತ ಡೈರೆಕ್ಟ್ ಆಗಿರ್ಬೋದು ನಿಮ್ಮೊಂದು ಮೊಬೈಲಲ್ಲಿ, ಅಥವಾ ಮೋರ್ ಸೆಟ್ಟಿಂಗ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ಕನ್ನು ಮಾಡಿ. ನೆಕ್ಸ್ಟು ಅಲ್ಲಿ ಆ್ಯಪ್ ಮ್ಯಾನೇಜರ್ ಅಂತ ನಿಮಗೆ ಸೆಕೆಂಡ್ ಆಪ್ಷನ್ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ನಿಮಗೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿರುವಂಥ ಎಲ್ಲ ಒಂದು ಆ್ಯಪ್ಗಳು ನಿಮಗೆ ಇಲ್ಲಿ ಬರುತ್ತೆ. ನೀವು ಇಲ್ಲಿ ಏನು ಮಾಡಬೇಕಂದ್ರೆ, ನೀವು ಯಾವೊಂದು ಆ್ಯಪ್ಸ್ನ ಜಾಸ್ತಿ ಯೂಸ್ ಮಾಡ್ತಿಲ್ಲ ಅವನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಸೊ ಯಾಕೆಂದರೆ ಅದು ಸ್ಟೋರೇಜ್ನಲ್ಲಿ ಕೆಲವು ಸ್ಟೋರೇಜ್ನ ಅದು ತೊಗೊಂಡಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಅದನ್ನು ಅನ್ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ್ಯಪ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಅನ್ಇನ್ಸ್ಟಾಲ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ಒಂದು ಅಪ್ಲಿಕೇಶನ್ಸ್ಗಳು ಅನ್ಇನ್ಸ್ಟಾಲ್ ಆಗ್ತವೆ. ಸೊ ಇದೇ ರೀತಿಯಾಗಿ ನೀವು ಯಾವ ಒಂದು ಆ್ಯಪ್ಸ್ಗಳನ್ನ ಯೂಸ್ ಮಾಡ್ತಿಲ್ಲ ಆ ಒಂದು ಆ್ಯಪ್ಸ್ನ ಅನ್ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಇವಾಗ ಮೂರನೇ ಟ್ರಿಕ್ಸ್ ಏನಂದರೆ, ಮತ್ತೆ ನೀವು ಎಗೇನ್ ಸೆಟ್ಟಿಂಗ್ಗೆ ಹೋಗಬೇಕಾಗತ್ತೆ. ಸೆಟ್ಟಿಂಗ್ಗೆ ಹೋಗಿ ನೀವು ನೋಡ್ತಾ ಇರ್ಬೋದು, ಇವಾಗ ಸ್ಕ್ರೋಲ್ ಮಾಡಿಕೊಂಡು ಮೋರ್ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಇರುತ್ತೆ, ಡೆವಲಪರ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ರ್ಯಾಮ್ ಅಂತ ಇದೆ ಸೆಕೆಂಡ್ ಆಪ್ಷನ್, ನೀವು ನೋಡ್ತಾ ಇರ್ಬೋದು. ರ್ಯಾಮ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮಗೆ ರ್ಯಾಮ್ ಯೂಸ್ಡ್ ಬೈ ಈಚ್ ಆ್ಯಪ್ ಅಂತ ಇದೆ. ಇಲ್ಲಿ ನನಗೆ 62 ಆ್ಯಪ್ಸ್ ಇನ್ ದ ಲಾಸ್ಟ್ 3 hours ಅಂತ ತೋರಿಸ್ತಾ ಇದೆ. ಅದ್ರ ಮೇಲೆ ನಾನು ಕ್ಲಿಕ್ಕನ್ನು ಮಾಡ್ತೀನಿ. ನೀವು ನೋಡ್ತಿರ್ಬೋದು, ಇಲ್ಲಿ ಯಾವ ಒಂದು ಆ್ಯಪ್ಸ್ಗಳು ಎಷ್ಟು ರ್ಯಾಮನ್ನು ಯೂಸ್ ಮಾಡಿದೆ ಅಂತ ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ರಾಯ್ಡ್ OS 0.92 GB ರ್ಯಾಮನ್ನು ಯೂಸ್ ಮಾಡಿದೆ. ಹಾಗೆ ಇನ್ಸ್ಟಾಗ್ರಾಮ್ 166 MB ಯೂಸ್ ಮಾಡಿದೆ. ಸೊ ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ಈ ಒಂದು ಆ್ಯಪ್ಸ್ಗಳು ಯಾವುದು ಜಾಸ್ತಿ ನಮಗೆ ಇಲ್ಲಿ ರ್ಯಾಮನ್ನು ಯೂಸ್ ಮಾಡ್ತಿದೆ ಆ ಒಂದು ಆ್ಯಪ್ಗಳನ್ನ ಬ್ಯಾಕ್ಗ್ರೌಂಡ್ನಲ್ಲಿ ಕ್ಲೋಸ್ ಮಾಡಬೇಕಾಗತ್ತೆ. ನಮಗೇನಾದ್ರು ರೀಸೆಂಟ್ ಆ್ಯಪ್ಗಳಲ್ಲಿ ನಾವು ಓಪನ್ ಮಾಡಿ ಬಿಟ್ಟಿದ್ದರೆ ಅದು ರ್ಯಾಮ್ ಕನ್ಸ್ಯೂಮ್ನ ಜಾಸ್ತಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ರೀಸೆಂಟ್ ಆ್ಯಪ್ನ ಕ್ಲೋಸ್ ಮಾಡಬೇಕಾಗತ್ತೆ. ಇದು ಮೂರನೇ ಟ್ರಿಕ್ಸ್. ಸೊ ಇಲ್ಲಿ ನಿಮಗೆ ರ್ಯಾಮ್ ಫ್ರೀಯಾಗಿ ಮೊಬೈಲು ಫಾಸ್ಟಾಗಿ ಪ್ರೋಸೆಸ್ ಮಾಡುತ್ತೆ ನೀವು ಯಾವುದೇ ಒಂದು ಆ್ಯಪನ್ನು ನೆಕ್ಸ್ಟ್ ಓಪನ್ ಮಾಡಿದಾಗ. ಸೊ ಇವಾಗ ನಾಲ್ಕನೇ ಟ್ರಿಕ್ಸ್ ಏನಂದರೆ, ಎಗೇನ್ ನೀವು ಮೊಬೈಲನ್ನು ರೀಸ್ಟಾರ್ಟ್ ಮಾಡಬೇಕಾಗತ್ತೆ. ನೀವು ಮೊಬೈಲ್ನ ರೀಸ್ಟಾರ್ಟ್ ಮಾಡಿದಾಗ ಹಳೆ ಒಂದು ಪ್ರೋಸೆಸ್ಗಳು ಕ್ಲೋಸ್ ಆಗುತ್ತೆ ಮತ್ತು ಹೊಸದಾಗಿ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ನಿಮ್ಮೊಂದು ಮೊಬೈಲ್ ಬೂಸ್ಟ್ ಆಗುತ್ತೆ. ಸೊ ಇದರಿಂದ ಫೋನ್ ಸ್ಪೀಡಪ್ ಆಗುತ್ತೆ. ಸೊ ಈ ಒಂದು ಟ್ರಿಕ್ಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.